ಎಲ್ಲ ಪಕ್ಷದ ಲೀಡರ್ಸ್ ಇರ್ತಾರೆ. ಮಾಜಿ ಮುಖ್ಯಮಂತ್ರಿ ರಾಜ್ಯಕ್ಕೆ ಹಿನ್ನಡೆ ಆಗಿದೆ ಸರ್. ಈಗ ನೀರು ಬಿಡಲೇಬೇಕಾದಂತ ಪರಿಸ್ಥಿತಿ ಇದೆಯಾ? ನೋಡಿ, ಈಗ ಮುಖ್ಯಮಂತ್ರಿಗಳು ಒಂದು ಸರ್ವ ಪಕ್ಷಗಳ ಒಂದು ಸಭೆಯನ್ನು ಕರೆದಿದ್ದಾರೆ. ಆ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ. ನಮಗೆ ಈಗ ನೀರಿಲ್ಲ, ನಾವು ಅದಕ್ಕೆ ಅಪೀಲನ್ನು ಕೂಡ ಮಾಡುವಂಥ ನಿರ್ಣಯ ಕೈಗೊಳ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ, ಆಮೇಲೆ CWMಯಲ್ಲಿ. ಈಗ ಸಂಕಷ್ಟ ಇದ್ದ ಸಂದರ್ಭದಲ್ಲಿ ನಮಗೆ ನೀರಿನ ಕೊರತೆ ಇದ್ದಾಗ ಇವತ್ತು ಏನು CWM ಡಿರೆಕ್ಷನ್ಸ್ ಕೊಟ್ಟಿದ್ದಾರೆ ಇದನ್ನ ಪಾಲನೆ ಮಾಡಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಯಾಕಂದರೆ ಬೆಂಗಳೂರು ಕುಡಿ ನೀರು ರೈತರಿಗೆ ಮತ್ತು ಬೇರೆ ಕುಡಿಯೋಕೆ ನೀರಿಗೇನೆ ನಮಗೆ 4 ತಿಂಗಳಿಗೆ ಅಷ್ಟೇ ಇದೆ, 4 ತಿಂಗಳು ಇರೋದು. ಹೀಗೆಲ್ಲ ಇರೋದ್ರಿಂದ ಸರ್ವಪಕ್ಷದ ಸಭೆಯಲ್ಲಿ ಒಂದು ಚರ್ಚೆ ಮಾಡ್ತೀವಿ. ಅದು ನೋಡೋಣ, ಸುಪ್ರೀಂ ಕೋರ್ಟ್ ಏನೋ ಅದ್ರ ಮೇಲೆ ಆ CWM ಆರ್ಡರ್ ಮೇಲೆ ಅಪೀಲ್ಗೆ ನಮ್ಗೆ ಅವಕಾಶ ಇದೆ ಸುಪ್ರೀಂ ಕೋರ್ಟ್ನಲ್ಲಿ. ನೋಡಿ ವಾದ ಪ್ರಶ್ನೆ ಬಂದಿಲ್ಲ. ಅದೆಲ್ಲವನ್ನು ಕೂಡ ನಮ್ಗೆ ಮಾಹಿತಿಯನ್ನ, ಸ್ಟ್ಯಾಟಿಸ್ಟಿಕ್ಸ್ ಏನಿದೆ, STMC ನೀರಿದೆ, ಏನಿದೆ, ಎಲ್ಲಿವರೆಗೆ ಆ ನೀರು ನಮ್ಗೆ ಬೇಕಾಗ್ತದೆ, ಇದೆಲ್ಲವನ್ನ ಕೂಡ ಸರ್ವಪಕ್ಷ ಸಭೆಯಲ್ಲೂ ಕೂಡ ಇದು ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆನೂ ಕೂಡ ಮತ್ತೆ ಅಪೀಲ್ ಮಾಡಬೇಕಾಗಿದೆ, ಅಪೀಲು ಮಾಡ್ತೀವಿ. ಸುಪ್ರೀಂ ಕೋರ್ಟ್ನಲ್ಲಿ ಇದು ಮಾಡ್ಬೇಕಾದ್ರೆ ಅದನ್ನು ಕೂಡ ಮಾಡ್ತೀವಿ. ಆದರೆ ಈಗ ನಾನು ಹೇಳೋದು ಸರಿಯಲ್ಲ. ಇವತ್ತು ಮುಖ್ಯಮಂತ್ರಿಗಳು ಏನು ಸಭೆ ಕರೆದಿದ್ದಾರೆ, ಆ ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯ ತೆಗೆದುಕೊಂಡು ಎಲ್ಲ ಪಕ್ಷದ ಲೀಡರ್ಸ್ ಇರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಇರ್ತಾರೆ, ಇಂದಿನ ಜಲಸಂಪನ್ಮೂಲ ಸಚಿವರುಗಳು ಇರ್ತಾರೆ, ಎಲ್ಲರೂ ಕೂಡಿ ಇವತ್ತು ಸಹ ನಿರ್ಣಯ ತೆಗೆದುಕೊಳ್ತಾರೆ. ಬಿಜೆಪಿಯವರು ಅಲ್ಲಿನೇ ಹೇಳ್ಬೋದಾಗಿತ್ತಲ್ಲ. ಸೆಂಟ್ರಲ್ ವಾಟರ್ ಕಮಿಷನ್ CWMಗೆ ಅಲ್ಲಿ ಇವ್ರು ಏನ್ ಮಾಡ್ತಾ ಇದ್ರು, ಅಲ್ಲಿ ಅದಕ್ಕೆ ರಾಜಕೀಯ ಬೆಳೆಸಕ್ಕೆ ಹೋಗುದಿಲ್ಲ. ಜಲ ನೆಲ ಭಾಷೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಿರಬೇಕಾಗ್ತದೆ. ನಾನು ಈ ಹಂತದಲ್ಲಿ ಏನಾದರೂ ಮಾತಾಡಿ ಅದನ್ನ ಮಾಡ್ಲಿಕ್ಕೆ ಹೋಗುದಿಲ್ಲ. ಅವರು ಕೂಡ ಕೇಂದ್ರ ಸಚಿವರುಗಳಿದ್ದಾರೆ, MPs ಇದ್ದಾರೆ, ಎಲ್ಲರೂ ಕೂಡ ಒತ್ತಾಯ ಮಾಡಬೇಕಾಗ್ತದೆ, ಹೋಗಿ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ ಸೆಂಟ್ರಲ್ ವಾಟರ್ ಕಮಿಷನ್ಗೆ, ಕಾವೇರಿ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ, CWMಗೆ ಮತ್ತು ಜಲಶಕ್ತಿ ಸಚಿವರಿಗೆ ಏನಿದ್ದಾರೆ ಅವರೆಲ್ಲರಿಗೂ ನಮ್ಮ MPs ಕೇಂದ್ರ ಸಚಿವರು ಕೂಡ ಮನವರಿಕೆ ಮಾಡಿಕೊಡ್ಬೇಕಾಗ್ತದೆ. ಇದು ಪರಿಶೀಲನೆ ಮಾಡಬೇಕು ಅನ್ನೋ ಹೇಳಕ್ ನಿಶ್ಚಿತವಾಗಿ ನಾವು ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ಬೇಕಾಗ್ತದೆ. ನಮಗೆ ನೀರಿನ ಕೊರತೆ ಇದ್ದಾಗ ಬಿಡು ಅಂತ ಹೇಳೋದು ತಪ್ಪಾಗ್ತದೆ. ನಮ್ಮ ಹತ್ರ ಸರ್ಪ್ಲಸ್ ಇದ್ದಾಗ ನಾವು ಬಿಡಲೇಬೇಕಾಗ್ತದೆ. ನಾರ್ಮಲ್ ಇಯರ್ದಲ್ಲಿ ನಾವು 172 TMC ಬೆಳಗುಂಟದಲ್ಲಿ ಬಿಡ್ತೀವಿ. ಏನ್ರಿ 192 ಇತ್ತು, 177 ಆಗಿದೆ. ಈಗ ಇದು ಸಂಕಷ್ಟದ ಸೂತ್ರ, ಇದು ಸಂಕಷ್ಟದ ವರ್ಷಗಳಂತ ಏನಂತಾರೆ. ಆ ಸಂದರ್ಭದಲ್ಲಿ ನಮಗೆ ಒಂದು ಗೈಡ್ಲೈನ್ಸ್ ಇದೆ, ಯಾವ ರೀತಿ ನೀವು ಸಂಕಷ್ಟ ಸೂತ್ರ ಮಾಡಬೇಕು, ಅದೆಲ್ಲವೂ ಕೂಡ ನಾಳೆ ಚರ್ಚೆ ಮಾಡ್ತೇವೆ. ನಾನು ಈಗಿನ ಹೇಳೋದಿಲ್ಲ, ರವಿವಾರ ದಿವಸ ಅದನ್ನ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯ ತಗೊಂಡು ಮುಂದಿನ ಹೆಜ್ಜೆಯನ್ನು ಇಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.